ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಬನಾರಸ್ ಅಲ್ಲಿ ಇದೀವಿ, ಅಂದ್ರೆ ಕಾಶಿ ವಾರಣಾಸಿಲಿ ಇದೀವಿ ಸ್ನೇಹಿತರೆ. ಸೊ ವಿಲ್ಲಾ ಬನಾರಸ್ ಅಂತ ನಾವು ಒಂದು ಜಾಗದಲ್ಲಿ ಸ್ಟೇ ಆಗಿರೋದು. ಇದು ಬಂದು ಕಂಪ್ಲೀಟ್ ವಿಲ್ಲಾ ಸ್ನೇಹಿತರೆ. ಇದು ಫ್ಯಾಮಿಲಿ ಬಂದ್ರೆ ಫುಲ್ ಫ್ಯಾಮಿಲಿ ಸ್ಟೇ ಆಗ್ಬೋದು. ಇಲ್ಲಿ 10-12 ಜನ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಜಾಗ. ನೋಡ್ತಾ ಇದ್ದೀರಾ, ಇದು ಸಿಟ್ಟಿಂಗ್ ಏರಿಯಾ. ಸೊ ಇಲ್ಲಿ ಕಾಫಿ ಟೀ ಸರ್ವ್ ಮಾಡ್ತಾರೆ, ಒಳಗಡೆ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಅಂಡ್ ಇವತ್ತಿನ ಪ್ಲಾನ್ ಬಂದ್ಬಿಟ್ಟು ವಿ ವಿಲ್ ಬಿ ಗಿವಿಂಗ್ ಅವರ್ ಬೈಕ್ಸ್ ಟು ಸರ್ವಿಸ್. ನಂದು 5000 ಕಿಲೋಮೀಟರ್ಸ್ ಆಲ್ರೆಡಿ ಕ್ಲಾಕ್ ಆಗ್ಬಿಟ್ಟಿದೆ ಜಾಲಿಯಲ್ಲಿ. ಇಲ್ಲೇ ಒಂದು ವಾರಣಾಸಿಲಿ ಒಂದು ಆರಿ ಸರ್ವಿಸ್ ಸೆಂಟರ್ ಇದೆ ಸ್ನೇಹಿತರೆ. ಸೊ ಅಲ್ಲಿ ಹೋಗ್ಬಿಟ್ಟು ಗಾಡಿ ಬಿಟ್ಟು ಗಾಡಿ ಸರ್ವಿಸ್ ಮಾಡಿಸ್ತೀನಿ. ಅದಾದ್ಮೇಲೆ ಇಲ್ಲಿ ಕಾಶಿ ವಿಶ್ವನಾಥ್ ದೇವಸ್ಥಾನ ಆಗಿರ್ಬೋದು, ಮಣಿಕರ್ಣಿಕಾ ಘಾಟ್ ಆಗಿರ್ಬೋದು, ದಶಾಶ್ವಮೇಧ ಘಾಟ್ ಆಗಿರ್ಬೋದು. ಸೊ ಇದೆಲ್ಲ ಘಾಟ್ಸು ನೋಡೋಣ ಅಂತ. ಸೊ ಅದೆಲ್ಲ ನಿಮಗೆ ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಲಾಸ್ಟ್ ಟೈಮ್ ವಾರಣಾಸಿ ಬಂದಾಗ ಬಾಂಗ್ ಕುಡಿದ್ಬಿಟ್ಟು ಫುಲ್ ಫ್ಲಾಟ್ ಆಗ್ಬಿಟ್ಟಿದ್ವಿ ಸ್ನೇಹಿತರೆ, ಅದಕ್ಕೆ ವ್ಲಾಗ್ಸ್ ಏನು ಮಾಡಕ್ ಆಗ್ಲಿಲ್ಲ. ಸೊ ದಿಸ್ ಟೈಮ್ ಬಾಂಗ್ ಇಲ್ದರೆ I want to vlog certain things because I'm deeply connected to Shiva alva. So I want to show him to you guys and connect you guys to him. ಪ್ರಯತ್ನ ಪಡ್ತೀನಿ. ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಾವು ಬಂದು ಇವಾಗ ಒಂದು ನಾರ್ತ್ ಈಸ್ಟ್ ರೈಡ್ ಅಲ್ಲಿ ಇದೀವಿ, 7 ಸಿಸ್ಟರ್ಸ್ ರೈಡ್ಗೆ ಹೋಗ್ತಾ ಇದೀವಿ. ಏನಂದ್ರೆ ಬೆಂಗಳೂರಿಂದ ನಾವು ನಾರ್ತ್ ಈಸ್ಟ್ ರಾಜ್ಯಗಳನ್ನ ವಿಸಿಟ್ ಮಾಡಿ ಮತ್ತೆ ಬೆಂಗಳೂರಿಗೆ ಓಡಿಸ್ಕೊಂಡು ಹೋಗ್ತಾ ಇದೀವಿ ಗಾಡಿಗಳಲ್ಲಿ. ಆಲ್ಮೋಸ್ಟ್ ಒಂದು 10,800 ಕಿಲೋಮೀಟರ್ ಕವರ್ ಮಾಡ್ತಾ ಇದೀವಿ ನಮ್ಮ ಬೈಕ್ಸ್ ಅಲ್ಲಿ. ನೀವು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡ್ರೆ ನೀವೆಲ್ಲ ಎಪಿಸೋಡ್ಸ್ ಬ್ಯಾಕ್ ಟು ಬ್ಯಾಕ್ ನೋಡ್ಬೋದು ಸ್ನೇಹಿತರೆ. ಯಾಕಂದ್ರೆ ನಾನು ಡೈಲಿ ಕಾಂಟೆಂಟ್ ಪೋಸ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಇಟ್ಸ್ ರಿಯಲಿ ಹಾರ್ಡ್. ಬಿಕಾಸ್ 10 hours ಆಫ್ ರೈಡಿಂಗ್ ಮಾಡಿ ಅವತ್ತೇ ಎಡಿಟ್ ಮಾಡಿ ನೆಕ್ಸ್ಟ್ ಡೇ ಶೆಡ್ಯೂಲ್ ಮಾಡೋದು, ಇಟ್ಸ್ ಬಿಗ್ ಟಾಸ್ಕ್. ಹ್ಯಾಟ್ಸ್ ಆಫ್ ಟು ದೋಸ್ ವ್ಲಾಗರ್ಸ್ ಹೂ ಡೈಲಿ ಪೋಸ್ಟ್ ಕಾಂಟೆಂಟ್ ಆನ್ ಯೂಟ್ಯೂಬ್. ಸೊ ಅದನ್ನ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗಾಗಿ ನೀವು ಅದನ್ನೆಲ್ಲ ರೆಕಗ್ನೈಸ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೀವೇನಾದ್ರು ನಮ್ಮ ಜೊತೆ ರೈಡ್ ಮಾಡಬೇಕು ಅನ್ಕೊಂಡ್ರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸ್ನೇಹಿತರೆ. ಅಲ್ಲಿ ನಾವೇನೇ ರೈಡ್ ಪ್ಲಾನ್ ಮಾಡಿದ್ರು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನೀವೇನಾದ್ರು ಆ ಡೇಟ್ಸ್ಗೆ ಫ್ರೀ ಇದ್ರೆ ನೀವು ಸಹ ನಮ್ಮ ಜೊತೆ ರೈಡ್ ಮಾಡ್ಬೋದು ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಇವತ್ತು ಬನಾರಸ್ ನೋಡೋಣ. ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಬಂದಿದ್ದೀವಿ ಬನಾರಸ್ ಅಲ್ಲಿರೋದು. ರೋವಿ ಅವರು ಕೊಟ್ಟಿರುವಂತಹ 10W50 ಇಂಜಿನ್ ಆಯಿಲ್ ಮತ್ತೆ ಇವಾಗ ರೀಫಿಲ್ ಮಾಡ್ತಾ ಇದೀವಿ. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಇಂಜಿನ್ ಆಯಿಲ್, ಆಮೇಲೆ ಆಯಿಲ್ ಫಿಲ್ಟರ್, BMC ಏರ್ ಫಿಲ್ಟರ್ ಸ್ವಲ್ಪ ಕ್ಲೀನ್ ಮಾಡಕ್ಕೆ. ಇವತ್ತು ಸಂಜೆ ಕೊಡ್ತೀನಿ ಅಂದಿದ್ದಾರೆ. ಅದಷ್ಟರಲ್ಲಿ ನಾವು ಬನಾರಸ್ ಸುತ್ಕೊಂಡು ಬರೋಣ ಬನ್ನಿ. ರುದ್ರಾಕ್ಷಿ ಮಾಲೆ ತಗೊಂತ ಇದೀವಿ ಸ್ನೇಹಿತರೆ. ಇದು ನ್ಯಾಚುರಲ್, ಕಲರ್ಡ್ ಅಲ್ಲ. ಸೊ ಹಾಗಾಗಿ ತಗೊಂತಾ ಇದೀವಿ. ಏಕಮುಖಿ ರುದ್ರಾಕ್ಷಿಗಳು ಸಹ ಇದೆ, ವಿತ್ ಸರ್ಟಿಫಿಕೇಟ್ ಇದೆ ಸ್ನೇಹಿತರೆ. ಶಾಪ್ ನೇಮ್ ಬಂದು ಬನಾರಸ್ ರುದ್ರಾಕ್ಷಮ್ ಅಂತ. ಮೇನ್ ಟೆಂಪಲ್ಗೆ ಹೋಗ್ತಾ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ಇಲ್ಲೊಂದು ಲಾಕರ್ ತಗೊಂಡಿದೀವಿ. ಈ ಲಾಕರ್ ಅಲ್ಲಿ ಎಲ್ಲ ಇವಾಗ ಹಾಕ್ಬಿಟ್ಟು ಆಮೇಲೆ ಅಲ್ಲಿ 300 ರೂಪೀಸ್ VIP ಕೌಂಟರ್ ಟಿಕೆಟ್ ಇದೆ, ಅದು ತಗೊಂಡು ಹೋಗ್ಬೇಕು ಸ್ನೇಹಿತರೆ. ಇವನ್ ಸ್ಮಾರ್ಟ್ ವಾಚ್ ತರ ಇಲ್ಲೇ ಇಡಬೇಕು, ವಿತ್ ಚಪ್ಪಲ್ಸ್ ಕೂಡ ಇಲ್ಲೇ ಬಿಟ್ಟೋಣ ಅಂತಿದೆ. ಗಂಗಾ ತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ. ಒಳ್ಳೆ ದರ್ಶನ ಆಯಿತು ಸ್ನೇಹಿತರೆ. ಸೊ ಇವಾಗ ಮಣಿಕರ್ಣಿಕಾ ಘಾಟಿಗೆ ಬಂದಿದ್ದೀವಿ. ಮಣಿಕರ್ಣಿಕಾ ಘಾಟು ಮತ್ತು ಹರಿಶ್ಚಂದ್ರ ಘಾಟು 2 ಘಾಟದಲ್ಲೂ ನಮ್ಮ ಶರೀರನ ಸುಡ್ತಾರೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ವಾರಣಾಸಿಗೆ ಬಂದರೆ ನೀವೆಷ್ಟು ಬಾಡಿಗಳನ್ನ ನೋಡ್ತಿರೋ ಅಷ್ಟು ನಿಮಗೆ ಪಾಪಗಳು ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಸಹ ಇದೆ. ಅವರು ರಾಮ್ ನಾಮ್ ಸತ್ತಿಹೆ ಅಂತ ಬಾಡಿ ತೊಗೊಂಬರೋದು ಕೇಳಿಸ್ಕೊಂಡು ನೋಡಿದಾಗ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಬದಲಾವಣೆಗಳಾಗುತ್ತೆ. ಫಾರ್ ಎಕ್ಸಾಂಪಲ್ ಇಷ್ಟೇನ ಜೀವನ ಅಂತ ಸಹ ಅನಿಸ್ಬಿಡುತ್ತೆ. ಸೊ ಅದನ್ನ ನೋಡಕ್ ಬಂದ್ವಿ. ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ವಾರಾಣಸಿ ಪುರಪತಿಂ ಭಜ ವಿಶ್ವನಾಥಂ ವಾಚಾಮ ಗೋಚರಮನೇಕ ಗುಣಸ್ವರೂಪಂ ವಾಗೀಶ ವಿಷ್ಣು ಸುರಸೇವಿತ ಪಾದಪೀಠಂ ವಾಮೇಣ ವಿಗ್ರಹ ವರೇಣ ಕಲತ್ರವಂತಂ. ಇವಾಗ ಇಲ್ಲೇ ಬೋಟಿಂಗ್ ಇದೆ. ಸೊ ಬೋಟಿಂಗ್ ಮುಗಿಸ್ಕೊಂಡು ನಾವಿಲ್ಲಿ ದಶಾಶ್ವಮೇಧ ಘಾಟಲ್ಲಿ ಗಂಗಾ ಆರತಿ ನಡೆಯುತ್ತೆ. ಸೊ ಅದನ್ನು ನೋಡಿಕೊಂಡು ನಮ್ಮ ಈ ವಾರಣಾಸಿಯ ಒಂದು ಟ್ರಿಪ್ನ ಮುಗಿಸೋಣ ಅಂತ ಸ್ನೇಹಿತರೆ. ಬನ್ನಿ ಇವಾಗ ಬೋಟಿಂಗ್ ಹೇಗಿರುತ್ತೆ ಅಂತ ನೋಡೋಣ. 2500 ರೂಪಾಯಿಗೆ ಮಾತಾಡಿದ್ವಿ. ಪರ್ಸ್ನಲ್ ಅಂದರೆ ಬರೀ ನಾವು 4 ಜನ ಮಾತ್ರ ಇರ್ತೀವಿ ಬೋಟಲ್ಲಿ. ಆ್ಯಂಡ್ ಇಲ್ಲಿ ಎಷ್ಟು ಘಾಟ್ ಇದೆ ಅಂದರೆ 84 ಘಾಟ್ಸ್ ಇದೆ. ಸೊ ಆ 84 ಘಾಟ್ಸ್ನು ತೋರಿಸ್ತಾರೆ ಇವಾಗ. ಬನ್ನಿ ಇವಾಗ ಬೋಟ್ ರೈಡ್ ಮಾಡೋಣ. ಆ್ಯಂಡ್ ಇಟ್ ವಿಲ್ ಬಿ ಜಸ್ಟ್ 4 of us ಆ್ಯಂಡ್ ಯು ಗೈಸ್. ಬನ್ನಿ. ಮಾರುತ್ತ ಜಡೆಯವಗೆ ಜನಯುದ್ಧ ಹಣೆಯವಗೆ ಗಂಗೆಯ ಕಟ್ಟಿಟ್ಟ ಶಿಖೆಯೊಳಗೆ ತಂಗೆವ್ವ ಬಳಕುವ ಮೈಯ ಮೈಲಾರಿಗೆ ಹುಲಿಯ ಚರ್ಮದ ಹೊದಿಕೆ ನಾಗರಾಜನೇ ಹಾರ 10 ಭುಜದವನು ಆಧೀರ ನಮಗೆಲ್ಲ ಅಭಯವನು ಕೊಡುವನು ಮಲ್ಲೇಶ. ಹೋ ಮಾದೇವ ದೇವ ಮಾದೇವ ದೇವ ಮಾದೇವ ದೇವ ಮಹಾದೇವ ಮಾದೇವ ದೇವ ಮಾದೇವ ದೇವ ಮಾದೇವ ದೇವ ಮಹಾದೇವ ಮಾದೇವ ದೇವ ಮಹಾದೇವ
ಇವಾಗ ಬೋಟ್ ರೈಡ್ ಆಯಿತು. ಇವಾಗ ಇಳ್ಕೊಂಡು ಇಲ್ಲಿಂದ ಪಾಂಡೆಪುರ್ಗೆ ಹೋಗಿ ಅಲ್ಲಿ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಇದೆ, ಅಲ್ಲಿ ನಮ್ಮ ಗಾಡಿಗಳು ಪಿಕ್ ಮಾಡಿಕೊಂಡು ಹೋಗಬೇಕು. ಬಟ್ ಇವ್ರು ನೋಡಿ ಯಾವ ಥರ ಮೋಸ ಮಾಡ್ತಾರೆ ಅಂತ. ಎಲ್ಲರೂ ಗುಪ್ತ ದಾನ್ ಮಾಡ್ಬೇಕಂತ ನಿಮಗೆ ಬೋಟ್ ಓಡಿಸಿರೋದಕ್ಕೆ ಬೋಟ್ ಕಾಸು ಕೊಡೋದಲ್ದರೆ ನೋಡಿ ಈ ಥರ ಎಲ್ಲ ಮಾಡ್ತಾರೆ. ಗುಪ್ತದಾನ್ ಗುಪ್ತದಾನ್ ಮಾಡ್ಬೇಕಂತೆ, ಬೋಟಲ್ಲಿ ಹಾಕ್ಬೇಕಂತೆ ಕಾಸು. ಆಮೇಲೆ ಇನ್ನೊಂದು ಹೇಳೋದು ಮರ್ತೋಯ್ತು, ನೀವು ಮೇನ್ ಟೆಂಪಲ್ ಕಾಶಿ ವಿಶ್ವನಾಥ್ ಟೆಂಪಲ್ ಹೋಗ್ಬೇಕಾದ್ರೆ ಲಾಕರ್ಸು ಆಚೆ ಕಡೆ ತೊಗೊಂಬೇಡಿ. ನಿಮ್ಗೆ 250 ರೂಪಾಯಿ ಅಥವಾ 300 ರೂಪಾಯಿ ಟಿಕೆಟ್ ತೊಗೊಂಡ್ರೆ ನಿಮ್ಗೆ ಒಳಗಡೆನೇ ಲಾಕರ್ಸ್ ಇರುತ್ತೆ. ಸೊ ಒಳಗಡೆ ಮೊಬೈಲ್ ಲಾಕ್ ಮಾಡೋದ್ರಿಂದ ಏನು ಅಡ್ವಾಂಟೇಜು ಅಂದರೆ ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ಟು ನಿಮ್ಮ ಲಾಕರಲ್ಲಿರೋ ಫೋನ್ ತೊಗೊಂಡು ಒಳಗೇ ನೀವು ಫೋಟೋಸ್ ಆಗಿರಲಿ ವೀಡಿಯೋಸ್ ಆಗಿರಲಿ ಮಾಡ್ಬೋದು. ಸೊ ಇದೊಂದು ಟಿಪ್ಪು. ನಾವು ಆಚೆ ಕಡೆ ಲಾಕರಲ್ಲಿ ಇಕ್ಬಿಟ್ವಿ, ಸೊ ಮೊಬೈಲ್ ತೊಗೊಂಡೋಗೋಕ್ಕಾಗಲಿಲ್ಲ. ನೀವೇನಾದ್ರು ಬಂದರೆ ಲಾಕರ್ಸ್ ಒಳಗೆ ಯೂಸ್ ಮಾಡಿ, ಓಕೆನಾ? ಅಚ್ಯುತಂ ಕೇಶವಂ ನಾರಾಯಣಂ ಅಚ್ಯುತಂ ಕೇಶವಂ ರಾಮನಾರಾಯಣಂ. ಸೊ ಬನಾರಸ್ ಕಾಟನು ಬನಾರಸ್ ಸಿಲ್ಕ್ ಸ್ಯಾರೀಸ್ ತೊಗೊಂಡಿದ್ದೀವಿ. ಇದು ಹೆಂಡತಿಗೆ, ಇದು ಮಮ್ಮಿಗೆ, ಆದಮೇಲೆ ನಮ್ಮ ಅಜ್ಜಿಗೆ, ದೊಡ್ಡಮ್ಮಗೆ, ಚಿಕ್ಕಮ್ಮಗೆ ಮತ್ತು ಅತ್ತೆಗೆ ಕೂಡ ತೊಗೊಂಡಿದ್ದೀನಿ. ಸೊ ಟೋಟಲ್ 1 2 3 4 5 6 6 ಸ್ಯಾರಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ಬಂದು ಮೊಹಾನಿ ಮೋಹನ್ ಅಂತ ಸ್ನೇಹಿತರೆ ಅಂಗಡಿ ಹೆಸರು. ಬಂದು ಚೆಕ್ಔಟ್ ಮಾಡ್ಬೋದು, ಒಳ್ಳೆ ರೇಟಿಗೆ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ರೀ ಸರ್ವಿಸ್ ಸ್ನೇಹಿತರೆ, ಕೇವಲ 400 ರೂಪೀಸ್ ಆಗಿದೆ. ಬಿಕಾಸ್ ನಾನೇ ಇಂಜಿನ್ ಆಯಿಲ್ ತಂದು ಕೊಟ್ಟಿರೋದ್ರಿಂದ ಇಂಜಿನ್ ಆಯಿಲ್ ಸಹ ಚೇಂಜ್ ಮಾಡಿದಾರಂತೆ. ಆ್ಯಂಡ್ ಆಯಿಲ್ ಫಿಲ್ಟರ್ ಒಂದು, ಆಮೇಲೆ BMC ಏರ್ ಫಿಲ್ಟರ್ ಕ್ಲೀನ್ ಮಾಡಿದ್ದಾರೆ ಅಷ್ಟೇ. ಸೊ ಅದಕ್ಕೆ 400 ರೂಪೀಸ್ ಆಗಿದೆ. ಸೊ ಗಾಡಿ ವಾಷಿಂಗ್ ಸಹ ಮಾಡಿದ್ದಾರೆ. ಜಿಮಿಕಿನೇ ಬರುತ್ತೆ ಸ್ನೇಹಿತರೆ. 400 ರೂಪಾಯಿಗೆ ಸೆಕೆಂಡ್ ಸರ್ವಿಸ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಭಯ್ಯ. ಸೊ ಇವಾಗ ನಾವು ಇಲ್ಲಿಂದ ರೂಮ್ಗೆ ಹೋಗೋದು. ರೂಮ್ಗೆ ಹೋಗಿ ಸ್ವಲ್ಪ ನೈಟ್ ಲೈಫ್ ಮಾಡೋಣ ಅಂತ ನಾನು ಶಿಶಿರು ನೋಡುವಾಗ ಏನಾಗತ್ತೆ ಅಂತ. ಅಭಿ ಅವರು ಹೇಳ್ತಾ ಇದ್ರು, ಯಾಕೋ ಕಣ್ಮುಚ್ಚು ಅಂತವ್ರೆ. ದೇವ ಗಾಡಿ ವಾಶ್ ಮಾಡಕ್ಕೆ ಹೋಗೋಣ. ಯಾಕೆ ಬ್ರೋ ಸಪ್ಪಗಿದ್ದೀರಲ್ಲ ಬ್ರೋ? ಮಿಸ್ ಮಾಡ್ಕೊತಾ ಇದ್ದೀರಾ ಯಾರನ್ನ? ಪುಟ್ಟುನ ರೆಬೆಲ್ಲ ಓಕೆ ಪುಟ್ಟು ಅವರೇ, ನಾವು ಮಿಸ್ ಮಾಡ್ಕೊತಾ ಇದೀವಿ ನಿಮ್ಮನ್ನ. ಬಂದ್ಬಿಡಿ ಗೋವಾಟಿಗೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಇವತ್ತು ನಮ್ಮ ಒಂದು ವಾರಣಾಸಿಯ ದಿನ. ಸೊ ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ. ನೀವೇನಾದರೂ ವಾರಣಾಸಿಗೆ ಬಂದರೆ ಬೋಟ್ ರೈಡ್ ಮಿಸ್ ಮಾಡ್ಕೊಂಬಿಡಿ. 84 ಘಾಟ್ಸ್ ಏನಿದೆ ವಾರಣಾಸಿಲಿ, ಆ 84 ಘಾಟ್ ಸಹ ನೋಡ್ಬೋದು ಬೋಟ್ ರೈಡಲ್ಲಿ. ಆ್ಯಂಡ್ ಆಲ್ಸೋ ಗಂಗಾ ಆರತಿನ ಮಾತ್ರ ಮಿಸ್ ಮಾಡ್ಕೊಂಬಿಡಿ. ದಶಾಶ್ವಮೇಧ ಘಾಟಲ್ಲಿ ಗಂಗಾ ಆರತಿ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಎರಡನ್ನೂ ಮಿಸ್ ಮಾಡ್ಕೊಂಬಿಡಿ. ಅರ್ಲಿ ಮಾರ್ನಿಂಗ್ ಗಂಗಾ ಆರತಿ ನೋಡಿ, ಬಿಕಾಸ್ ಈವ್ನಿಂಗ್ ಬಂದು ತುಂಬ ಓವರ್ ಕ್ರೌಡೆಡ್ ಆಗಿರುತ್ತೆ, ನೀವು ನೋಡಿರ್ತೀರ ವಿಡಿಯೋಲಿ. ಸೊ ಬೆಳಗಿನ ಜಾವ ಹೋದರೆ ನೀವು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹಾಗೆ ಈ ವಾಲ್ ಆರ್ಟ್ಸ್ ಏನಿದೆ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಶಿವನ ಒಂದು ಆಕೃತಿಗಳು ನೋಡ್ಬೋದು ಎಲ್ಲ ಒಂದು ಗೋಡೆ ಮೇಲೆ. ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊಂಬೇಡಿ. ಮತ್ತಷ್ಟು ದೇವಸ್ಥಾನಗಳಿದೆ, ಕಾಲಭೈರವೇಶ್ವರ ದೇವಸ್ಥಾನ ಆಗಿರ್ಬೋದು. ಇದೆಲ್ಲ ನಾವು ವಿಡಿಯೋಲಿ ಕವರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಒಂದೇ ಒಂದು ದಿನ ಆಗಿರೋದ್ರಿಂದ. ಸೊ ನೀವು ಬಂದಾಗ ಇದೆಲ್ಲ ಮಿಸ್ ಮಾಡ್ಕೊಬೇಡಿ ಸ್ನೇಹಿತರೆ. ಆ್ಯಂಡ್ ಆಲ್ಸೋ ತುಂಬ ಸ್ಕ್ಯಾಮ್ಸ್ ಇದೆ ಎಲ್ಲ ಕಡೆ. ಬೋಟ್ ರೈಡ್ಸ್ ಆಗಿರ್ಬೋದು, ಅಲ್ಲಿ ಪೂಜಾರಿಗಳಾಗಿರ್ಬೋದು, ತುಂಬ ಸ್ಕ್ಯಾಮ್ಸ್ ಇದೆ. ಅದೆಲ್ಲ ಸ್ವಲ್ಪ ಯೋಚನೆ ಮಾಡಿ ಯಾವುದಾದಕ್ಕೆ ಹೋಗಬೇಕು, ಯಾವುದಾದಕ್ಕೆ ಹೋಗ್ಬಾರ್ದು ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ನಿರ್ಧರಿಸ್ರಿ ಅಂತ ಹೇಳ್ತಾ, ಸೊ ನಾಳೆ ಬಂದು ಪಟ್ನಾಲ್ ಸ್ಟೇ ಆಗ್ಬೋದು ಅಥವಾ ಪೂರ್ಣಿಯಾ ಅನ್ನೋ ಜಾಗದಲ್ಲಿ ಸ್ಟೇ ಆಗ್ಬೋದು. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಅಡ್ವೆಂಚರ್ ಒಟ್ಟಿಗೆ ಬರ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ GN Talkies. ಗುಡ್ ಬೈ.